ಸ್ನೇಹಿತರೆ ನಮಸ್ಕಾರ. ನಿನ್ನೆ ತಾನೇ ಈಶ್ವರಣ್ಣ ಅವರು ಒಂದು ಹೋಮ್ ಟೂರನ್ನು ಮಾಡಿದರು. ಎಲ್ಲರೂ ನೋಡಿರ್ತೀರಿ. ಸಾಕಷ್ಟು ಜನ ಒಂದು ನೈತಿಕ ಬೆಂಬಲವನ್ನು ನನಗೆ ಸೂಚಿಸುವಂತಹ ಒಂದು ಪ್ರಯತ್ನವನ್ನು ಮಾಡಿದ್ರಿ, ಧೈರ್ಯವಾಗಿರಿ ಅಂತ ಹೇಳಿದ್ರಿ. ಬಹಳಷ್ಟು ಖುಷಿ ಆಯಿತು. ನಿಮ್ಮ ಪ್ರೀತಿ, ವಿಶ್ವಾಸ, ನಂಬಿಕೆ ಇದೆಲ್ಲಕ್ಕೂ ಮಿಗಿಲಾದ ಕೆಲಸವನ್ನು ಮಾಡುವಂಥ ಶಕ್ತಿಯನ್ನು ದೇವರು ನನಗೆ ಕರುಣಿಸಲಿ ಅಂತೇಳಿ ನಾನು ಪ್ರಾರ್ಥಿಸ್ಕೊಳ್ತೇನೆ. ಜೊತೆಗೆ ನಿಮ್ಮೆಲ್ಲರ ಹಾರೈಕೆಯಿಂದ ಮುಂದಿನ ದಿವಸಗಳಲ್ಲಿ ಒಳ್ಳೆಯ ಕಾರ್ಯಕ್ರಮಗಳನ್ನು ನ್ಯೂಸ್ ನಾಟ್ ಔಟ್ ಮೂಲಕ ಪ್ರಸ್ತುತಪಡಿಸುವಂಥ ಕೆಲಸಕ್ಕೆ ನಾನು ಮುಂದಾಗ್ತೀನಿ. ಜೊತೆಗೆ ಒಂದಷ್ಟು ಜನರು ಕೇಳಿದರು, ಅಂದರೆ ಸರ್ ನಮಗೆ ಸ್ಟೋರಿ ಸರಿಯಾಗಿ ಅರ್ಥ ಆಗಲಿಲ್ಲ, ಅಂದರೆ ಅದು ಕನ್ವೆ ಆಗಲಿಲ್ಲ, ಅಂದರೆ ಪರಿಪೂರ್ಣವಾಗಲಿಲ್ಲ, ಏನೋ ಅರ್ಥ ಆಗ್ತಿತ್ತು ಅನ್ನೋಷ್ಟೊತ್ತಿಗೆ ಎಲ್ಲೋ ಒಂದು ಕಡೆ ಮಿಸ್ ಹೊಡಿತಾ ಇತ್ತು, ಅಂದರೆ ಪರಿಪೂರ್ಣವಾಗಿ ಆ ಸ್ಟೋರಿಯನ್ನು ತಿಳ್ಕೊಳ್ಬೇಕು, ನೀವೇ ಹೇಳಿ ಯಾವ ಥರ ಆ ಸ್ಟೋರಿ ಆಯಿತು, ನಿಮ್ಮ ಮನೆಯಲ್ಲಿ ನಡೆದಿರುವಂತಹ ಘಟನೆ ಏನು ಅನ್ನೋದರ ಬಗ್ಗೆ ಒಂದು ಸಾಕಷ್ಟು ಮಂದಿ ಪ್ರಶ್ನೆಗಳನ್ನು ಕೂಡ ನಮಗೆ ಕೇಳಿದಿರಿ. ಅದೇ ರೀತಿಯಾಗಿ ನಾನು ಕೂಡ ಅಷ್ಟೇ ನಿಮಗೆ ಆ ವಿಚಾರವನ್ನು ಪರಿಪೂರ್ಣವಾಗಿ ಹೇಳಬೇಕು, ಆ ವಿಚಾರ ನಿಮಗೆ ನೀಟಾಗಿ ಅರ್ಥ ಆಗಬೇಕು ಅನ್ನುವಂಥ ಕಾರಣಕ್ಕೆ ಒಂದಷ್ಟು ವಿಚಾರಗಳನ್ನು ಹೇಳ್ತಾ ಹೋಗ್ತೀನಿ. ಅವತ್ತು ಏನಾಗಿತ್ತು ಅನ್ನುವ ವಿಚಾರ, ಯಾಕೆ ಈ ವಿಡಿಯೋವನ್ನು ನಾನು ಮಾಡ್ತಾ ಇದ್ದೀನಿ, ಯಾಕೆ ಈ ವಿಡಿಯೋವನ್ನು ನಿಮ್ಮ ಎದುರು ಪ್ರಸ್ತುತಪಡಿಸ್ತಾ ಇದ್ದೀನಿ ಅಂತ ಹೇಳಿದ್ರೆ, ಪ್ರತಿಯೊಬ್ಬ ಯುವಕರಿಗೂ ಕೂಡ ಬಡತನ ಅಂತ ಹೇಳೋದು ಕೆಲವರು ಹೇಳ್ತಾರೆ ಇದು ಶಾಪ ಅಂತೇಳಿ. ಆದರೆ ಬಡತನ ಅನ್ನೋದು ಶಾಪ ಅಲ್ಲ, ಅದೊಂದು ವರ. ಯಾವುದೇ ಕಾರಣಕ್ಕೂ ಅದನ್ನು ಶಾಪ ಅಂತ ಯಾವ ಯುವಕರು ಕೂಡ ಅಂದ್ಕೋಬಾರ್ದು. ನನ್ನ ಕೈಯಲ್ಲಿ ಆಗಲ್ಲ, ಏನೂ ಆಗಲ್ಲ ಅಂತ ಚಿಂತೆ ಮಾಡಬಾರ್ದು. ಅದಕ್ಕೆ ಲೈವ್ಲಿ ಎಕ್ಸಾಂಪಲನ್ನು ನಾನೇ ಕೊಡ್ತೀನಿ. ಯಾಕಂದರೆ ಇನ್ನೊಬ್ಬರ ಕಷ್ಟಗಳು, ಇನ್ನೊಬ್ಬರ ನೋವುಗಳನ್ನು ನಾವು ಪ್ರತಿ ದಿವಸ ಕೂಡ ಸಂದರ್ಶನದ ಮೂಲಕ ಅವರಿಗೆ ನಾವು ನಿಮಗೆ ತಲುಪಿಸ್ತೇವೆ. ಆದರೆ ನಮ್ಮ ಒಳಗಿರುವಂಥ ನೋವನ್ನು ನಾವು ಯಾರ ಹತ್ರನೂ ಹೇಳ್ಕೊಂಡಿರೋದಿಲ್ಲ. ಎಷ್ಟೋ ಸತಿ ಮಾಧ್ಯಮದಲ್ಲಿ ಇರುವಂಥ ಕಷ್ಟವನ್ನು ಯಾರೂ ಕೂಡ ಕೇಳೋದೇ ಇಲ್ಲ. ನಿಮಗೇನು ಕಷ್ಟ ಇದೆ, ನಿಮಗೇನು ನೋವು ಇದೆ, ನಾವು ಎಲ್ಲರ ನೋವನ್ನು ಹೇಳುವಾಗ ನಮ್ಮ ನೋವನ್ನು ಯಾರು ಹೇಳೋದು? ಹಾಗಾದರೆ ನಮ್ಮ ನೋವನ್ನು ಹೇಳ್ಕೊಳ್ಳಿಕ್ಕೆ ನಮ್ಮದೇ ಆದಂಥ, ಯಾಕಂತೇಳಿದರೆ 1000 ಮಂದಿ ಸೇರಿ ಈಗ ಅದು 10,000 ಆಗಿ, 20,000 ಆಗಿ, 50,000 ಆಗಿ, ಈಗ 1,00,000 ಜನರನ್ನು ನಾವು ತಲುಪಿದ್ದೇವೆ, ದಾಟಿದ್ದೇವೆ. ಅಂದರೆ ಒಂದಷ್ಟು ವಿಚಾರಗಳನ್ನು, ನನ್ನ ಕಷ್ಟವನ್ನು, ಖುಷಿಯನ್ನು ನಿಮ್ಮ ಜೊತೆ ಹಂಚ್ಕೊಳ್ಬೇಕು ಅನ್ನುವ ಕಾರಣಕ್ಕೆ ಪರಿಪೂರ್ಣವಾಗಿ ಆ ವಿಚಾರದಲ್ಲಿ, ಆ ವಿಡಿಯೋದಲ್ಲಿ ಸ್ಪಷ್ಟತೆಯನ್ನು ಕೊಡುವಂತಹ ಕೆಲಸವನ್ನು ನಾನೀಗ ಮಾಡ್ತೀನಿ. ನೋಡಿ, ಅವತ್ತು ನಡೆದಿರುವಂಥ ಘಟನೆ ಇಡೀ ಕರ್ನಾಟಕದಲ್ಲಿ ಅತ್ಯಂತ ಭೀಕರವಾದಂಥ ಹತ್ಯಾಕಾಂಡದ ಒಂದು ಪ್ರಕರಣ. ನಮ್ಮ ಮನೆಯಲ್ಲಿ ಇರುವಂಥದ್ದು, ನಾವು ಅಂದರೆ ದಕ್ಷಿಣ ಕನ್ನಡ ಜಿಲ್ಲೆ ಮತ್ತು ಕೊಡಗು ಜಿಲ್ಲೆಯ ಗಡಿ ಭಾಗದಲ್ಲಿರುವಂತಹ, ಕೊಡಗು ಭಾಗದಲ್ಲಿರುವಂತಹ ಚೆಂಬು ಗ್ರಾಮದಲ್ಲಿ ನಮ್ಮ ಮನೆ ಇರುತ್ತೆ. ತುಂಬ ಕಾಡು ಪ್ರದೇಶ, ಇಂಟೀರಿಯಲ್ ಆದಂತಹ ಏರಿಯಾ, ಭಾಳಷ್ಟು ಅಲ್ಲಿ ಒಂದು ಮಾನವ ಜಗತ್ತು ಮತ್ತು ಒಂದು ಹೊರಗಡೆ ನಿಂತಲೇ ಹೇಳ್ಬೋದು, ಅಷ್ಟೊಂದು ದೂರದ ಪ್ರದೇಶದಲ್ಲಿ ನಮ್ಮ ಕುಟುಂಬ ವಾಸವಿತ್ತು. ಆವಾಗ ಕರೆಂಟೆಲ್ಲ ಇರಲಿಲ್ಲ. ಏನೆಂದರೆ ದೀಪದ ಚಿಮಣಿ ದೀಪದಲ್ಲೇ ಅಲ್ಲಿಯ ಜನರ ಬದುಕು ಇತ್ತು. ನನ್ನ ತಾತ ಸೋಮಯ್ಯ ಗೌಡ್ರಿಗೆ ಒಟ್ಟು 6 ಮಂದಿ ಗಂಡು ಮಕ್ಕಳು ಇರ್ತಾರೆ. ಅದರಲ್ಲಿ ಒಂದು ಹೆಣ್ಣು ಮಗು ಇರುತ್ತೆ. ಒಟ್ಟು 7 ಜನ ಮಕ್ಕಳು ಅವರಿಗೆ. ಅವರು ಅದೇ ನಾನು ಹೇಳಿದೆ, ಕೃಷಿಯ ಹಿನ್ನೆಲೆಯಿಂದ ಬಂದವರು. ಅಡಿಕೆ ತೋಟ ಇತ್ತು, ಕೊಕ್ಕೋ ಇತ್ತು, ಎಲ್ಲ ಕೃಷಿಯ ಒಂದು ಬೆನ್ನೆಲುಬು ಅವರಿಗೆ. ಭಾಳಷ್ಟು ಸಂತೋಷವಾಗಿದ್ದಂತಹ ಕುಟುಂಬ. ಹಬ್ಬ ಹರಿದಿನ ಬಂದರೆ ಸಾಕು ಪ್ರತಿಯೊಬ್ಬರನ್ನ ಮನೆಗೆ ಕರಿತಾಯಿದ್ರು, ಊಟಕ್ಕೆ ಕರಿತಾಯಿದ್ರು, ಎಲ್ಲರೂ ಸಂತೋಷವಾಗಿದ್ದರು. ಈ ಕಡೆ ಇಂತಹ ಒಂದು ಸನ್ನಿವೇಶದಲ್ಲಿ ಇದ್ದಾಗ ಈ ಮಕ್ಕಳ ಪೈಕಿ ಓರ್ವನಾದಂತಹ ಶೇಷಪ್ಪ ಅನ್ನುವಂಥ ವ್ಯಕ್ತಿ, ಆತ ನನಗೆ ದೊಡ್ಡಪ್ಪ ಆಗಬೇಕು ಸಂಬಂಧದಲ್ಲಿ. ಆತ ಏನು ಮಾಡ್ತಾನೆ, ನನಗೆ ಎಲ್ಲ ಜಾಗ ಬೇಕು, ಎಲ್ಲ ಜಾಗವನ್ನು ನಾನೇ ಇಟ್ಕೋಬೇಕು ಅನ್ನುವಂಥ ಯೋಚನೆ ಆತನಿಗಿರುತ್ತೆ. ಇದನ್ನು ದುರಾಸೆ ಅಂತ ಹೇಳ್ತೇವೆ. ಮನುಷ್ಯನಿಗೆ ಆಸೆ ಇರೋದು ನಿಜ, ನಾನು ಹಾಗಾಗಬೇಕು ಹೀಗಾಗಬೇಕು ಅಂತ ಆಸೆ ಇರುತ್ತೆ. ಆದರೆ ಆತನಿಗೆ ಮಾತ್ರ ಒಂದು ದುರಾಸೆಯ ಒಂದು ಅಂಟಿಕೊಂಡಿರುತ್ತೆ. ಹೇಗಾದರೂ ಮಾಡಿ ಈ ಜಾಗವನ್ನು ನಾನು ತೆಗೆದುಕೊಳ್ಬೇಕು ಅನ್ನುವಂಥದ್ದು. ಇದಕ್ಕೆ ಒಂದೇ ಒಂದು ದಾರಿ ಇದ್ದದ್ದು ಆತನಲ್ಲಿ, ಏನು ಅಂತ ಹೇಳಿದ್ರೆ, ಎಲ್ಲರನ್ನ ಮುಗಿಸಿದರೆ ಈ ಜಾಗ ನನ್ನದಾಗತ್ತೆ ಅನ್ನುವಂತಹ ಆತನ ಯೋಚನೆ. ಈ ಯೋಚನೆಯ ಪ್ರಕಾರ ಆತ ಡಿಸೆಂಬರ್ 1989 23ಕ್ಕೆ ಆತ ರಾತ್ರಿ ಏನಾದರೂ ಒಂದು ಪ್ಲ್ಯಾನ್ ಮಾಡಬೇಕು ಅಂಥೇಳಿ ಮನೆಗಡೆ ಬರ್ತಾನೆ. ಈ ಮನೆಗೆ ರಾತ್ರಿ ಬಂದಾಗ ಅದೇ ಕಾಡು ದಾರಿ, ತರವಾಡು ಮನೆ ಅಂತ, ಅಂದರೆ ನಮ್ಮದು ಮೂಲ ಮನೆ ಇರುತ್ತೆ, ಅಜ್ಜ ಅಜ್ಜಿ ವಾಸವಾಗಿದ್ದಂತಹ ತರವಾಡು ಮನೆ. ಅಲ್ಲಿಗೆ ಆತ ಎಂಟ್ರಿ ಕೊಡ್ತಾನೆ. ರಾತ್ರಿ, ಆ ಕರಾಳ ರಾತ್ರಿ ಆತನ ಹೆಜ್ಜೆಗಳು ನಿಧಾನವಾಗಿ ನಮ್ಮ ಮನೆ ಹತ್ರ ಬರುತ್ತೆ. ಅಂದರೆ ನಮ್ಮ ಅಜ್ಜ ಅಜ್ಜಿ ಇದ್ದಂಥ ಮನೆ ಹತ್ರ. ಆ ಮನೆಗೆ ಬಂದವನೇ ನೇರವಾಗಿ, ಅಂದರೆ ನಮ್ಮ ತಾತನಿಗೆ ಸ್ವಲ್ಪ ಸಮಯದ ಹಿಂದೆ ಹುಷಾರಿರಲಿಲ್ಲ, ಅವರು ಆಸ್ಪತ್ರೆಯಲ್ಲಿದ್ದರು. ಅವರನ್ನು ಮನೆಗೆ ಕರೆದುಕೊಂಡು ಬಂದು ಸ್ವಲ್ಪ ದಿನ ಆಗಿತ್ತಷ್ಟೇ, ಇನ್ನಷ್ಟೇ ಅವರು ಚೇತರಿಕೆ ಆಗ್ತಾಯಿದ್ರು. ಈತ ಮನೆಗೆ ಬಂದವನೇ ನೇರವಾಗಿ ಬಾಗಿಲನ್ನು ಬಡಿತಾನೆ. ಆತನಿಗೂ ಗೊತ್ತಿರುತ್ತೆ ಯಾರ್ಯಾರ ವೀಕ್ನೆಸ್, ಅಂದರೆ ಜೀವನದಲ್ಲಿ ನಮಗೆ ವೀಕ್ನೆಸ್ ಅನ್ನೋದು ಮನುಷ್ಯನಿಗೆ ಭಾಳಷ್ಟು ಇರುತ್ತೆ. ಆ ವೀಕ್ನೆಸ್ಸನ್ನು ಆತ ಅರ್ಥ ಮಾಡ್ಕೊಂಡಿರ್ತಾನೆ. ರಾತ್ರಿಯ ಹೊತ್ತಲ್ಲಿ
ಚಿಲಕ ಹಾಕುವುದಿಲ್ಲ ಮನೆಯದ್ದು ಅನ್ನೋದು ಆತನಿಗೆ ಕನ್ಫರ್ಮ್ ಇರುತ್ತೆ. ಯಾಕೆಂತೇಳಿದ್ರೆ ಹಳ್ಳಿಗಾಡು ಸಾಮಾನ್ಯವಾಗಿ ರಾತ್ರಿ ಹೊತ್ತಲ್ಲೂ ಕೂಡ ಅವರು ಚಿಲಕ ಹಾಕದೆ ಮಲಗ್ತಾರೆ. ಎಲ್ಲ ಕೂಡ ಒಂದು ನಂಬಿಕೆಯ ಮೂಲಕ ನಡೆಯುವಂಥದ್ದು. ಅಲ್ಲಿ ಏನೋ ಒಂದು ವಿಚಾರವನ್ನು ಆತ ಗಟ್ಟಿಯಾಗಿ ಹಿಡಿದುಕೊಂಡಿರ್ತಾನೆ. ಅದರ ಪ್ರಕಾರವಾಗಿ ಆತ ಮನೆಯ ಬಾಗಿಲನ್ನು ಸಲೀಸಾಗಿ ಓಪನ್ ಮಾಡ್ತಾನೆ, ಕರೀತಾನೆ. ಕರೆದಾಗ ಮೊದಲನೇದಾಗಿ ನಮ್ಮ ತಾತ ಅಲ್ಲಿ ಬಂದಿರ್ತಾರೆ. ಏನು ಮಗ ಅಂತ ಕೇಳ್ತಾರೆ. ಏನು ಮಗ ಅಂತ ಕೇಳಿದ ತಕ್ಷಣ ಆತ ನೇರವಾಗಿ ಹಿಡಿದುಕೊಂಡು ಬಂದಿದ್ದಂತಹ ಕತ್ತಿಯಿಂದ ಅವರ ಕತ್ತಿಗೆ ಕಡಿತಾನೆ. ಮೊದಲೇ ವಯಸ್ಸಾಗಿದೆ, ಪಾಪ ನಡಿಲಿಕ್ಕೂ ಆಗ್ತಿರಲಿಲ್ಲ. ರಕ್ತದ ಮಡುವಲ್ಲಿ ಒದ್ದಾಡಿ ಅವರು ತಮ್ಮ ಪ್ರಾಣವನ್ನು ಕಳೆದುಕೊಳ್ತಾರೆ. ಇದಾದ ಬಳಿಕ ಆತ ನಮ್ಮ ಅವ್ವ ಅಂದರೆ ತಾತನ ಪತ್ನಿ ನನ್ನ ಅಜ್ಜಿ ಅವರು ಬರ್ತಾರೆ. ಅವರು ದೀಪದ ಬೆಳಕಲ್ಲಿ ಅವರು ಮಗನ ಮುಖವನ್ನು ಹೀಗೆ ಹಿಡಿದಿದ್ದಷ್ಟೇ ಅವರ ಮೇಲೆ ಕೂಡ ದಾಳಿ, ಸ್ವಂತ ತಾಯಿ ಅಂತ ಕೂಡ ನೋಡದೆ ಆತ ದಾಳಿಯನ್ನು ಮಾಡ್ತಾನೆ. ಈ ದಾಳಿಯ ಬಳಿಕ ನೇರವಾಗಿ ಅಂದರೆ ನನ್ನ ಚಿಕ್ಕಪ್ಪ ಒಬ್ಬರು ಇರ್ತಾರೆ. ಅವರು ತುಂಬ ಸ್ವಲ್ಪ ಹೈಟು, ಒಂದು 6 ಅಡಿ ಎತ್ತರ. ಅವ್ರನ್ನ ನೋಡಿದ್ರೆ ತುಂಬ ಅಜಾನುಬಾಹು ನಾರಾಯಣ ಅಂತೇಳಿ. ಅವರು ನಿದ್ರೆ ಮಾಡ್ತಾ ಇರ್ತಾರೆ. ಅವ್ರಿಗೆ ಗೊತ್ತೇ ಇರೋದಿಲ್ಲ ಏನಾಗಿದೆ ಘಟನೆ ಅಂತೇಳಿ. ನೇರವಾಗಿ ಅವರ ಕೋಣೆ ಹತ್ರ ಹೋಗ್ತಾನೆ. ಯಾಕಂದರೆ ಅವನಿಗೆ ಗೊತ್ತು ಅವರನ್ನು ಕೊಲ್ಲೋದು ಅಷ್ಟು ಸುಲಭ ಅಲ್ಲ. ಯಾಕಂದರೆ ತುಂಬ ದೈತ್ಯ ವ್ಯಕ್ತಿತ್ವ, ಅವರನ್ನು ಕೊಲ್ಲೋದು ತುಂಬ ಕಷ್ಟ ಅನ್ನೋದು ಅವರಿಗೂ ಗೊತ್ತಿತ್ತು. ನೇರವಾಗಿ ಅವರ ರೂಮಿಗೆ ಹೋದವನೇ ಅವರಿಗೆ ಕತ್ತಿಯಿಂದ ಕಡಿತಾನೆ. ಕತ್ತಿ ಕಡಿದ ರಭಸಕ್ಕೆ ಅಲ್ಲಿ ಎಲ್ಲ ಹೇಳ್ತಾರೆ, ಅಟ್ಟದ ಮೇಲುಗಡೆ ಎಲ್ಲ ನೆತ್ತರು ಚಿಮ್ಮಿ ಹೋಗಿತ್ತಂತೆ. ಮನೆ ಫುಲ್ಲು ನೆತ್ತರು, ಎಲ್ಲ ಕೊಡಿಯಲ್ಲಿ ರಕ್ತದ ಓಕುಳಿ ಹರಿದಾಡಿತ್ತು. ಆದರೂ ಕೂಡ ನನ್ನ ಚಿಕ್ಕಪ್ಪ ತುಂಬ ಸ್ಟ್ರಾಂಗ್ ಇದ್ದರು. ಅವರು ತುಂಬ ಹೋರಾಟ ಮಾಡಿದಾರಂತೆ. ಸಾಯುವ ಮುನ್ನ ತುಂಬ ಹೋರಾಟ ನಡೆಸಿದ್ದಾರೆ ತನ್ನ ಜೀವವನ್ನು ಉಳಿಸ್ಕೊಳ್ಳಿಕ್ಕೆ. ಆತ ಎಷ್ಟು ಕತ್ತಿಯ ಏಟು ಕಡಿದಿದ್ರು ಕೂಡ ಅವರು ನಿರಂತರವಾಗಿ ಹೋರಾಟವನ್ನು ಮಾಡಿದ್ದಾರೆ. ಆ ಹೋರಾಟದ ಫಲವೇ ಇರಬೇಕು ಕಾಣ್ತದೆ. ಸುಮಾರು ಒಂದು 5 ರಿಂದ 10 ನಿಮಿಷ ಅವರ ನಡುವೆ ಹೋರಾಟ ಆಗಿದೆ ಅಂತೆ ಆ ಜಾಗದಲ್ಲಿ. ನನ್ನ ಚಿಕ್ಕಪ್ಪನ ಹತ್ರ ಯಾವುದೇ ಆಯುಧಗಳಿರಲಿಲ್ಲ. ಇವನ ಹತ್ರ ಎಲ್ಲ ಆಯುಧಗಳನ್ನ ಹಿಡಿದುಕೊಂಡು ಶಸ್ತ್ರಸಜ್ಜಿತನಾಗಿಯೇ ಬಂದವನು ಅಟ್ಯಾಕನ್ನು ಮಾಡ್ತಾನೆ. ಸುಮಾರು 10 ನಿಮಿಷದ ಬಳಿಕ ಅಲ್ಲಿ ಮೌನವನ್ನು ಆವರಿಸ್ತದೆ. ಇದಾದ ಬಳಿಕ ಆತ ನೇರವಾಗಿ ಬರ್ತಾನೆ. ಅಲ್ಲಿ ಇನ್ನೊಬ್ಬರು ಇರ್ತಾರೆ ಮನೆಯಲ್ಲಿ ಚಿಕ್ಕಪ್ಪ, ಅವರ ಮೇಲೆ ಕೂಡ ದಾಳಿಯನ್ನು ಮಾಡ್ತಾನೆ. ಅದು ಈ ಕಳ್ಳಬಿಡಿ ಅಂತ ಹೇಳ್ತೇವೆ ನಾವು, ಕೋವಿ, ನಾಡಕೋವಿ, ಅದನ್ನು ಇಟ್ಕೊಂಡಿದ್ದ ಆತ. ಅದರಿಂದಲೂ ಕೂಡ ಗುಂಡನ್ನು ಹೊಡೀತಾನೆ. ಅವರ ಭುಜಕ್ಕೆ ತಾಗುತ್ತೆ. ಅವರೆಲ್ಲೋ ಬೀಳ್ತಾರೆ. ಇನ್ನೊಂದು ತೋಟದ ಬದಿಯಲ್ಲಿ ಹೋಗಿ ಇವರು ಸತ್ತ ಅಂತೇಳಿ ಭಾವಿಸ್ತಾರೆ. ಇವನು ಕೂಡ ಹೋದ ಅಂತೇಳಿ ಭಾವಿಸ್ತಾರೆ. ಅಲ್ಲಿಗೆ ನನ್ನ ಚಿಕ್ಕಪ್ಪ ನಾರಾಯಣ, ನನ್ನ ಅಜ್ಜ ಸೋಮಯ್ಯ ಗೌಡರು, ನನ್ನ ಅವ್ವ ಜೊತೆಗೆ ಇನ್ನೊಬ್ಬರು ಚಿಕ್ಕಪ್ಪನ ಮೇಲೆ ಅಟ್ಯಾಕನ್ನು ಮಾಡಿರ್ತಾನೆ. ಒಟ್ಟು 4 ಜನ ಹೋದರು. ಇನ್ನು ನಮ್ಮ ಕುಟುಂಬ ಅಂದರೆ ನಾನು, ನನ್ನ ತಾಯಿ ಪಾರ್ವತಿ ಅಂಥೇಳಿ, ನನ್ನ ತಂದೆ ಗಿರಿಯಪ್ಪ ಅಂಥೇಳಿ, ಹಾಗೆ ನನ್ನ ತಂಗಿ ಸುಜ್ಯೋತಿ ಅಂಥೇಳಿ. ಆಗ ತಂಗಿಗೆ 6 ತಿಂಗಳಾಗಿತ್ತು, ನನಗೆ 2 ವರ್ಷ 2 ತಿಂಗಳ ಮಗು ನಾನು. ಇದೆಲ್ಲ ಆದ ಬಳಿಕ ಆತ ಏನು ಮಾಡ್ತಾನೆ ಅಂದರೆ, ನನ್ನ ಅಪ್ಪ ಅಂದರೆ ಗಿರಿಯಪ್ಪ ಅವರು ಸಪ್ರೇಟ್ ಕುಟುಂಬ, ಅವರದೊಂದು ಮನೆ ಮಾಡ್ಕೊಂಡಿರ್ತಾರೆ. ಅಂದರೆ ನಮ್ಮದೊಂದು ಸಣ್ಣ ಸಂಸಾರ. ಆದರೆ ಹೆಂಡತಿ, ಮಕ್ಕಳು, 2 ಮಕ್ಕಳ ಜೊತೆ ಜೀವನವನ್ನು ಮಾಡ್ಕೊಂಡಿರ್ತಾರೆ. ಆ ಮಗುವಲ್ಲಿ ನಾನು 2 ವರ್ಷ 2 ತಿಂಗಳು, ಹಾಗೆ ನನ್ನ ತಂಗಿ 6 ತಿಂಗಳ ಮಗು ತೊಟ್ಟಿಲಲ್ಲಿ ಇತ್ತು. ನೇರವಾಗಿ ಇವನೇನು ಮಾಡ್ತಾನೆ ಅಂತೇಳಿದರೆ, ಇವರನ್ನು ಕೂಡ ಬಿಡಬಾರ್ದು, ಇವರನ್ನು ಕೂಡ ಮುಗಿಸ್ಬೇಕು. ಯಾಕಂದರೆ ಆಸ್ತಿ ಅನ್ನೋದು ಎಲ್ಲ ನನ್ನ ಪಾಲಾಗಬೇಕಾದ್ರೆ ಒಬ್ಬನೂ ಬದುಕಿರಬಾರ್ದು. ಈ ಒಬ್ಬನೂ ಬದುಕಿರಬಾರ್ದು ಅನ್ನುವಂಥ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಆತ ನೇರವಾಗಿ ಆ ಕತ್ತಲ ರಾತ್ರಿಯಲ್ಲಿ ನಮ್ಮ ಮನೆಗೆ ಬರ್ತಾನೆ. ನಮ್ಮ ಮನೆಗೆ ಬಂದವನು ಕರೀತಾನೆ, ಬಾಗಿಲು ತಡಿತಾನೆ. ಬಾಗಿಲು ತಡೆಯುವಾಗ ಕಿಟಕಿಯಲ್ಲಿ ನೋಡ್ತಾರಂತೆ. ನಮ್ಮ ಅಮ್ಮ ಬಂದು ಈಗ ಕಿಟಕಿಯಲ್ಲಿ ನೋಡ್ತಾರಂತೆ. ಮೈ ಫುಲ್ಲು ರಕ್ತ, ಆತನ ಮೈಯಲ್ಲಿ ಫುಲ್ಲು ರಕ್ತ ಇತ್ತು. ಗಾಬರಿ ಬೀಳ್ತಾರೆ ಅಮ್ಮ, ಏನಾಗಿರ್ಬೋದೇನೋ ಅಂತೇಳಿ. ಗಾಬರಿ ಬಿದ್ದು ಬಾಗಿಲು ತೆಗೆಯೋದಿಲ್ಲ. ಯಾಕಂದರೆ ಆತನ ಕೆಲವೊಂದಷ್ಟು ಗುಣಗಳು ಮನೆಯವರಿಗೆ ಅದಾಗಲೇ ಅರ್ಥ ಆಗಿತ್ತು. ಆತನ ಮುಂಚೆಯಿಂದಲೂ ಆತನ ಕ್ರಿಮಿನಲ್ ಮೈಂಡ್ಗಳು ಅರ್ಥ ಆಗಿತ್ತು. ಇನ್ನೊಂದು ಕಡೆಯಲ್ಲಿ ಅಪ್ಪ ಬಂದು ಕಿಟಕಿಯಲ್ಲಿ ನೋಡಿದಾಗ ಆತ ಹೇಳ್ತಾನಂತೆ, ಅಲ್ಲಿ ಕೆಳಗಡೆ ಸಹೋದರರ ಮಧ್ಯೆ ಕತ್ತಿಯಿಂದ ಹೊಡೆದಾಡ್ಕೊಳ್ತಾ ಇದ್ದಾರೆ, ಬಡ್ದಾಡ್ಕೊಳ್ತಾ ಇದ್ದಾರೆ. ನೀನು ಯಾಕೆ ಇನ್ನೂ ಇಲ್ಲೇ ಇದ್ದೀಯಾ, ಬಾ ಅವ್ರನ್ನ ಬಿಡಿಸ್ಬೇಕು, ಬಾಗಿಲು ತೆಗಿ ನೀನು ಅಂತ ನಾಟಕ ಆಡ್ತಾನೆ. ಅಲ್ಲಿ ಬಂದ್ಬಿಟ್ಟು ನಾಟಕ ಆಡ್ತಾ ಇರಬೇಕಾದ್ರೆ ಅಪ್ಪ ಬಾಗಿಲು ತೆಗಿಲಿಕ್ಕೆ ಹೋಗ್ತಾರೆ. ಬಾಗಿಲು ತೆಗಿಲಿಕ್ಕೆ ಹೋಗಬೇಕಾದ್ರೆ ಅಮ್ಮ ತಡಿತಾರೆ, ಬೇಡ ಬಾಗಿಲು ತೆಗಿಬೇಡಿ, ಯಾಕೋ ಆತನ ಮೇಲೆ ನನಗೆ ಡೌಟ್ ಬರ್ತಾ ಇದೆ ಅಂತ, ಬಾಗಿಲು ತೆಗಿಬೇಡಿ ಅಂತ ಅಮ್ಮ ಪರಿಪರಿಯಾಗಿ ಬೇಡಿಕೊಂಡಿದ್ದಾರೆ. ಆದರೆ ಅಪ್ಪನಿಗೆ ಎಲ್ಲಿ ಸಹೋದರರು ಹೊಡೆದಾಡ್ಕೊಳ್ತಾ ಇದ್ದಾರೆ, ನೀನು ಯಾಕೆ ನನ್ನನ್ನು ಬಿಡುವುದಿಲ್ಲ ಅಂತ ಹೇಳಿ ಅಮ್ಮನನ್ನು ದೂಡಿ ಹಾಕಿ ಬಾಗಿಲನ್ನು ತೆಗಿತಾರೆ. ಬಾಗಿಲನ್ನು ತೆಗೆದದ್ದು ತಡ, ಆತ ಹಿಂದೆ ಅಡಗಿಸಿಟ್ಟಿತ್ತಂಥ ಕತ್ತಿಗಳು
ಒಂದು 3 ಕತ್ತಿಯನ್ನು ಆತ ಬಳಸ್ಕೊಂಡಿದ್ದಾನೆ ಈ ಹತ್ಯಾಕಾಂಡಕ್ಕೆ. 3ರಿಂದ 4 ಕತ್ತಿಗಳು ಇರಬಹುದು. ಅಪ್ಪನ ಕತ್ತಿಗೆ ಕಡಿತಾನೆ, ಅದು ಕತ್ತು ತಪ್ಪಿ ಭುಜದ ಭಾಗಕ್ಕೆ ಬೀಳುತ್ತೆ, ಈ ಭಾಗಕ್ಕೆ ನೀಟಾಗಿ ಬೀಳುತ್ತೆ ಆ ಕತ್ತಿ ಏಟು. ಹಾಗೆ ಬಿದ್ದಾಗ ಇನ್ನೊಂದು ಕಡಿಬೇಕು ಅಂತ ಬಂದಾಗ ಅಪ್ಪನನ್ನು ತಳ್ಳಿ ಅಮ್ಮ ಬಂದು ಅಡ್ಡ ನಿಲ್ತಾರೆ. ಅಮ್ಮನ ಕತ್ತಿಗೆ ಹಾಗೆ ಆ ಕತ್ತಿ ಬೀಳುತ್ತೆ. ಅಮ್ಮ ಅಲ್ಲಿ ಕುಸಿದು ಬೀಳ್ತಾರೆ. ನೆತ್ರ ಓಕುಳಿ ಹರಿದು ಹೋಗುತ್ತೆ. ಫುಲ್ ನೆತ್ತರು, ಮನೆ ಫುಲ್ಲು ನೆತ್ತರು ಇರ್ತದೆ. ತೊಟ್ಟಿಲು, ನಾನು ಮಲಗಿದ್ದಂತಹ ನನಗೂ ಆಗ ಎಚ್ಚರ ಇರ್ತದೆ. ಒಂದು 2.5 ವರ್ಷ ಮಗು ಅಂದರೆ ಈ ಘಟನೆ ನಡೆದಾಗ ಎಚ್ಚರ ಆಗಿರುತ್ತೆ. ಅಷ್ಟೊತ್ತಿಗೆ ಅಪ್ಪ ಪಕ್ಕದಲ್ಲಿದ್ದಂಥ ಕಿಟಿಕಿ ಇರುತ್ತೆ, ಹಾಗೆಲ್ಲ ಮರದ ಕಿಟಿಗೆ, ಮಣ್ಣಿನ ಸೆಗಣಿಯ ಗೋಡೆ ಇದು, ಅದನ್ನು ಮುರಿದು ಜೀವದ ಭಯದಲ್ಲಿ ಓಡ್ತಾರೆ. ಉಳಿದ್ರೆ ಸಾಕು ಜೀವ ಅಂತ ಅಮ್ಮ ಅವರನ್ನು ಬದುಕಿಸಿ ತನ್ನ ಪ್ರಾಣವನ್ನು ಕೊಟ್ಟು ಅಮ್ಮ ಅವರನ್ನು ಬದುಕಿಸ್ತಾರೆ. ಇತ್ತ ಕಡೆ ನೀರವ ಮೌನ ಆಗಿರುತ್ತೆ. ಪತ್ರಿಕೆಗಳಲ್ಲಿ ಅಂದಿಂದ ಬಂದದ್ದನ್ನು ನೋಡಿ ನಾನು ತಿಳ್ಕೊಂಡಿದ್ದು, ಇದೆಲ್ಲ ವಿಚಾರವನ್ನು ನಾನು ತಿಳ್ಕೊಂಡಿದ್ದು. ಈಗಾಗಲೇ ನೀವು ನೋಡ್ಬೋದು, ನಾನು ಸ್ವಲ್ಪ ಸ್ಕ್ರೀನ್ಶಾಟ್ಗಳನ್ನು ಅಲ್ಲಲ್ಲೇ ಹಾಕಿದ್ದೇನೆ. ಆದ ಟೈಮಲ್ಲಿ ನಾನು ನೆತ್ತರಲ್ಲಿ ಬಿದ್ದಿದ್ದಂತೆ. ತಾಯಿ ಯಾವಾಗಲೂ ನನ್ನ ಜೊತೆ ಸೀರೆಯನ್ನೆಲ್ಲ ಹೀಗಿಟ್ಟು ಆಟ ಆಡೋದಂತೆ. ನಾನು ಹಾಗೆ ಅಂತಲೇ ಆ ನೆತ್ತರ ಇದರಲ್ಲಿ ನಾನು ಒದ್ದಾಡ್ಕೊಂಡಿದ್ದೆ ಅಂತ ಬೆಳಿಗ್ಗೆ ತನಕ. ವಿಷಯ ಗೊತ್ತಾಗೋದು ಬಹಳ ಕಷ್ಟ ಆವಾಗ. ಯಾಕಂತೇಳಿದರೆ ಒಂದು ವಾಹನ ಇಲ್ಲ, ಹಳ್ಳಿ, ಒಂದು ಜೀಪ್ ಇಲ್ಲ, ಊರಿಗೆ ಒಬ್ಬನ ಹತ್ರ ಜೀಪು, ಶ್ರೀಮಂತ ವ್ಯಕ್ತಿ ಹತ್ರ ಜೀಪು. ಆ ಜೀಪಿನಲ್ಲಿ ನಮ್ಮ ಗಾಯಾಳುಗಳನ್ನು ಎಲ್ಲರನ್ನೂ ಕೂಡ ಆಸ್ಪತ್ರೆಗೆ ಕರೆದುಕೊಂಡು ಹೋಗುವಂಥದ್ದು. ಅದರಲ್ಲೂ ಕೂಡ ಮಂಗಳೂರಿಗೆ ಆಗಿನ ಕಾಲದಲ್ಲಿ ಕರೆದುಕೊಂಡು ಹೋಗಬೇಕು ಅಂದರೆ 1989 ಸಮಯದಲ್ಲಿ ಗಾಯಾಳುಗಳನ್ನು ಕಳಿಸ್ಕೊಳ್ಬೇಕು ಅಂತಾರೆ ಎಷ್ಟು ಕಷ್ಟ ಆಗಿರ್ಬೋದು ಅನ್ನೋದನ್ನು ಸ್ವಲ್ಪ ಯೋಚನೆ ಮಾಡಿ. ಚಿಮಣಿ ಅನ್ನೋದಕ್ಕೆ ಸರಿ ರೋಡು ಕೂಡ ಇರಲಿಲ್ಲಂತೆ. ಇತ್ತ ಅಮ್ಮ ಹೋದರೂ ಈತಗೆ ಅಪ್ಪ ಕೂಡ ಸತ್ರು ಅಂತ ಆತ ಭಾವಿಸಿದ. ಅವ ಕೂಡ ಗಾಯ ಆಗಿದೆ, ಅವನು ಕೂಡ ಬದುಕಲಿಕ್ಕಿಲ್ಲ ಅಂತ ಭಾವಿಸಿದ. ನೇರವಾಗಿ ಆತ ಬಂದದ್ದು ರಾಷ್ಟ್ರೀಯ ಹೆದ್ದಾರಿ, ಅಂದರೆ ಮಾಣಿ ಮೈಸೂರು ರಾಷ್ಟ್ರೀಯ ಹೆದ್ದಾರಿ ಅಂತ ನಾವು ಏನು ಕರಿತೇವೆ, ಅಲ್ಲಿಗೆ ಬಂದಿದ್ದಾನೆ. ಅಲ್ಲಿಂದ ಸಂಪಾಜೆ ಗೇಟಿಗೆ ಹೋಗಿದ್ದಾನೆ. ಗೇಟ್ ಹತ್ರ ಒಂದು ಲಾರಿಗೆ ಕೈ ಹಿಡಿದಿದ್ದಾನೆ. ಲಾರಿಗೆ ಕೈ ಹಿಡಿದು ಎಸ್ಕೇಪ್ ಆಗಲಿಕ್ಕೆ ಆತ ಮಾಡಿದ್ದಾನೆ. ಫುಲ್ ಆತನ ಮೈಯಲ್ಲೆಲ್ಲ ರಕ್ತ ಇತ್ತು. ಆ ಲಾರಿಯವರು ನಮ್ಮ ಊರಿನವರೇ. ಅವರಿಗೆ ವಿಚಾರ ಗೊತ್ತಾಗಿದೆ. ಅವರು ಏನೋ ಡೌಟ್ ಬರ್ತಾ ಇದೆಯಲ್ಲ, ಈತ ಯಾಕೆ ನೆತ್ತರೆಲ್ಲ ಇದೆಯಲ್ಲ, ಇದು ಅಂದರೆ ನಮ್ಮ ಸಾಕು ತಂದೆ ಹೊನ್ನಪ್ಪ ಅವರು ಸಂಪಾಜೆಯ NS ದೇವಿಪ್ರಸಾದ್ ಅವರ ಮನೆಯಲ್ಲಿ ಕೆಲಸ ಮಾಡ್ತಾಯಿದ್ರು ರೈಟರಾಗಿ. ಅವರು ಅಲ್ಲಿ ಇರಲಿಲ್ಲ. ಒಂದು ವೇಳೆ ಅವರು ಕೂಡ ಆ ಮನೆಯಲ್ಲಿ ಅವತ್ತು ಚೆಮ್ಮು ಗ್ರಾಮದಲ್ಲಿ ಅವರು ಇದ್ದಿದ್ದರೆ ಬಹುತೇಕ ಅವರನ್ನು ಕೂಡ ಅವತ್ತು ಮುಗಿಸಿಬಿಡ್ತಾ ಇದ್ದ. ಏನೋ ಅವರು ಉದ್ಯೋಗ ಅಂತ ಹೊರಗೆ ಬಂದ ಕಾರಣ ಅವರು ಬದುಕಿದ್ರು. ಅವರಿಗೆ ಫೋನ್ ಮಾಡಿ ಹೇಳ್ತಾರೆ ಇವರು. ಆಗ ಒಂದು ಅಂದರೆ ನಾವು ತಿರುಗಿಸಿ ಫೋನ್ ಮಾಡ್ತೀವಲ್ಲ, ಹಳೆಯದು ಲ್ಯಾಂಡ್ಲೈನು, ಆ ಫೋನ್ ಇತ್ತು. ಆ ಫೋನ್ ಮೂಲಕ ಫೋನ್ ಮಾಡಿ ಹೇಳ್ತಾರೆ ಅಂತ, ಇಲ್ಲಿ ದೇವಿಪ್ರಸಾದ್ ಅವರ ಮನೆಗೆ ಹೀಗಾಗಿದೆ, ಅಲ್ಲಿ ಏನೋ ಬ್ಲಡ್ ಇತ್ತು ಅಂತ. ಅಷ್ಟೊತ್ತಿಗೆ ಊರಿಡಿ ವಿಚಾರ ಹಬ್ಬಲಿಕ್ಕೆ ಶುರುವಾಗಿದೆ, ಹೀಗೀಗೆ ಆಗಿದೆ ಅಂತೇಳಿ. ತಕ್ಷಣ ಆತನನ್ನು ಹಿಡಿಬೇಕು ಅಂತೇಳಿ ಪೊಲೀಸರು ಎಲ್ಲ ಅಲರ್ಟ್ ಆಗಿರ್ತಾರೆ. ಕೊಡಗು ಪೊಲೀಸರು ಅಲರ್ಟ್ ಆಗಿರ್ತಾರೆ. ಕೊಡಗು ಪೊಲೀಸರು ಒಂದು ಬಸ್ ಹತ್ತಿರ್ತಾನೆ ಆತ. ಆ ಬಸ್ಸಿನ ಹಿಂದೆಯೇ ಪೊಲೀಸ್ನವರು ಹೋಗ್ತಾರಂತೆ. ಸುಮಾರು ಜೋಡುಪಾಲ ಈ ಕಡೆ ಬಂದಾಗ ಬಸ್ಸನ್ನು ಪೊಲೀಸರು ಅಡ್ಡ ಹಾಕಿ ನನ್ನ ತಂದೆ, ಆಗ ಅದೇ ದೇವಿಪ್ರಸಾದ್ರ ಮನೆಯಲ್ಲಿದ್ದರು ಅಂತ ನಾನು ಹೇಳಿದಲ್ಲ, ಸಾಕು ತಂದೆ, ಅವರು ನನ್ನನ್ನು ಏನು ಮಾಡ್ತಾರೆ ಅಂತ ಹೇಳಿದರೆ, ಅವರು ಹೇಳ್ತಾರಂತೆ ಪೊಲೀಸರು, ನೀವು ಒಳಗಡೆ ಹತ್ತಿ ನಿಮ್ಮ ಸಹೋದರ ಯಾರು ಅಂತ ಐಡೆಂಟಿಫೈ ಮಾಡಿ, ಬಸ್ ಒಳಗಡೆ ಇದ್ದಾನೆ ಅಂತ. ಪೊಲೀಸರು ಕೂಡ ಬರ್ತಾರೆ. ನನ್ನ ಸಾಕು ತಂದೆಯನ್ನು ಹೊನ್ನಪ್ಪ ಅವರನ್ನು ಮೊದಲು ಕಳಿಸ್ತಾರೆ ಒಳಗಡೆ ಹೋದಾಗ ಈತ ಬಸ್ನಲ್ಲಿ ಕೂತ್ಕೊಂಡಿರ್ತಾನೆ ಅಂತೆ. ಒಂದು ಕಡೆ ಫುಲ್ಲು ಬ್ಲಡ್ಡೆಲ್ಲ ಇತ್ತಂತೆ, ಕೂತ್ಕೊಂಡಿರ್ತಾನಂತೆ. ಏನು ವಿಷಯ ಅಂತ ಕೇಳ್ತಾನಂತೆ. ನೋಡಿ ಎಷ್ಟು ನಾಟಕ ಆಡ್ತಾ ಇದ್ದಾನೆ. ಏನು ವಿಷಯ ಅಂತ ಕೇಳ್ತಾನಂತೆ. ಅಷ್ಟೊತ್ತಿಗಾಗುವಾಗ ಅಲ್ಲಿರುವ ಪೊಲೀಸರೊಬ್ಬರು, DYSP ಆಗಿರಬೇಕು ಅವರು ಆತನ ಕೆನ್ನೆಗೆ 4 ಬಾರಿಸಿ ಬಸ್ಸಿಂದ ದರ ಅಂತ ಎಳೆದುಕೊಂಡು ಬರ್ತಾರಂತೆ. ಬೆಳೆದುಕೊಂಡು ಬಂದಿದ್ದಲ್ಲ ಮಾತ್ರ ಅಲ್ಲ, ಈಗ ನಾವು ಮರಣೋತ್ತರ ಪರೀಕ್ಷೆ ಅಂತ ನಾವು ಹೇಳ್ತೇವೆ. ಈ ಪರೀಕ್ಷೆ ಮಾಡುವಂಥದ್ದು, ಆತನನ್ನು ಸ್ಪಾಟಿಗೆ ಕರೆದುಕೊಂಡು ಬಂದು ಪರೀಕ್ಷೆಗಳನ್ನು ಮಾಡ್ತಾರೆ. ಆಗ ಒಂದು ಮಾತು ಹೇಳ್ತಾರಂತೆ ಪೊಲೀಸರು. ಆ ಪತ್ರಿಕೆಯಲ್ಲಿ ಪ್ರಿಂಟ್ ಆಗಿದ್ದು ನೋಡಿ ನನಗೆ ಅದು ನೆನಪಾಗ್ತಾ ಇದೆ. ನೀನು ನಿನ್ನ ತಂದೆ ತಾಯಿಯನ್ನು, ನಿನಗೆ ಅವರನ್ನು ಒಂದು ಸದ್ಗತಿ ಕೊಡಲಿಕ್ಕೆ ನಿನಗೆ ಆಗಲಿಲ್ಲ. ನೀನು ಮುಂದೆ ನಿಂತು ಅವರು ಸತ್ತಾಗ ನೀನು ಅವರ ಒಂದು ಕಾರ್ಯವನ್ನು ಮಾಡಬೇಕು. ಆ ಕಾರ್ಯವನ್ನು ಮಾಡಲಿಕ್ಕೆ ನಿನಗೆ ಆಗಲಿಲ್ಲ. ಈವಾಗ ನೀನು ಅಂದರೆ ಏನು ಪೋಸ್ಟ್ ಮಾರ್ಟಮಿಂದ ಒಂದಷ್ಟು ಅಂಗಗಳನ್ನು ತೆಗಿತಾರೆ, ಪರೀಕ್ಷಾರ್ಥವಾಗಿ ತೆಗೆದುಕೊಂಡು ಹೋಗ್ತಾರೆ. ಅದನ್ನು ತಲೆ ಮೇಲೆ ಹೊತ್ಕೊ ಅಂತ ಹೇಳಿ ಸುಮಾರು 8ರಿಂದ 9 ಕಿಲೋಮೀಟ್ರ್ ಆತನ ತಲೆ ಮೇಲೆ ಅದನ್ನು ಹೊರಿಸಿ ಆತನಿಗೆ ಬೆತ್ತದಿಂದ ಸರಿ ಬಾರಿಸ್ತಾ ಆತನನ್ನು ಎಳೆದುಕೊಂಡು ಬಂದಿದ್ದಾರಂತೆ ಪೊಲೀಸರು. ನಿಜಕ್ಕೂ ಕೂಡ ನನ್ನ ಮನೆಯ ವಿಚಾರ ಇದು. ನಾನು ಯಾಕೆ ಈ ವಿಚಾರವನ್ನು ಹೇಳ್ತಾ ಇದ್ದೀನಿ ಅಂತ ಹೇಳಿದ್ರೆ, ಅಂಥ ಟೈಮಲ್ಲಿ ನನಗೆ ಯಾರೂ ಇರಲಿಲ್ಲ ನೋಡಿ. ನಾನು ಎಲ್ಲರನ್ನು ಕಳ್ಕೊಂಡಾಯಿತು. ನನ್ನ ಸಣ್ಣ ಮಗು, ನನಗೇನು ಗೊತ್ತಿಲ್ಲ. ನನ್ನ ತಂಗಿಯನ್ನು ಅಜ್ಜಿ ಮನೆಯಲ್ಲಿ ಬಿಟ್ಟರು.
ನನ್ನನ್ನು ಕೂಡ ಅಲ್ಲೇ ಬಿಟ್ಟರು. ಆದರೆ ನಾನು ಸಿಕ್ಕಾಪಟ್ಟೆ ಅಳ್ತಾ ಇದ್ದೆ ಅನ್ನುವಂಥ ಕಾರಣಕ್ಕೆ ಮತ್ತೆ ಆಗ ಸೆಗಣಿ ಹಾಕಿದ ಮನೆ ಫುಲ್ಲು ನನ್ನ ಇದರಲ್ಲಿ ಯಾರು ನೋಡ್ಕೊಳ್ಳಿಕ್ಕೂ ಸರಿ, ಸ್ನಾನ ಕೂಡ ಮಾಡಿಸ್ತಿರ್ಲಿಲ್ಲ ಅಂತ ನನ್ನ ಅಮ್ಮ ಹೇಳ್ತಾಯಿದ್ರು. ಅಂಥ ಟೈಮಲ್ಲಿ ನನ್ನನ್ನು ಎಲ್ಲೆಲ್ಲೋ ಇದ್ದೆ ನಾನು ಕರ್ಕೊಂಡು ಬಂದು ಅವರು ಸಂಪಾಜೆಯಲ್ಲಿ ಮುಂದಿನ ದಿವಸಗಳಲ್ಲಿ ನನ್ನನ್ನು ಅಪ್ಪ ಹುಷಾರಾಗುವವರೆಗೆ ಅಲ್ಲೇ ಇರಲಿ ಅಂತ ಹೇಳಿ ನನ್ನನ್ನು ಸಾಕಿದರು. ನಾನು ಇವರನ್ನೇ ತಂದೆ ತಾಯಿ ಅಂತ ತಿಳ್ಕೊಂಡು ಇವ್ರ ಜೊತೆನೇ ಇರಲಿಕ್ಕೆ ಸ್ಟಾರ್ಟ್ ಮಾಡಿದೆ. ಇವರ ಜೊತೆನೇ ಇದ್ದ ನಂತರ ಮುಂದಿನ ದಿವಸಗಳಲ್ಲಿ ಏನಾಯಿತು ಅಂದರೆ ಅಪ್ಪ ವಾಸಿಯಾಯಿತು. ಅವರು ಎಲ್ಲರೂ ಹಾಸ್ಪಿಟಲಿಂದ ರಿಲೀಸ್ ಆಗಿ ಬಂದರು, ಮನೆ ಕಡೆಗೆ ಬಂದರು. ಆದರೆ ನಾನು ಅಪ್ಪನ ಜೊತೆ ಹೋಗಲಿಲ್ಲ. ಯಾಕೆಂತ ಹೇಳಿದರೆ ಇವರೇ ನನ್ನ ತಂದೆ ತಾಯಿ ಅಂಥೇಳಿ ನಾನು ಈ ಸಾಕು ತಂದೆ ತಾಯಿಯ ಜೊತೆನೇ ಇರಲಿಕ್ಕೆ ಮನಸ್ಸು ಮಾಡಿದ್ನಂತೆ. ಈ ಕಾರಣಕ್ಕೆ ಅವರು ಬೇಡ ಇರಲಿ, ನಮ್ಮ ಜೊತೆನೇ ಇರಲಿ, ನಾವೇ ಸಾಕ್ತೇವೆ ಅಂತ ಹೇಳಿದರು. ಆನಂತರ ಅವ್ರ ಜೊತೆನೇ ನಾನು ಸಂಪಾಜೆಯಲ್ಲೇ ಇದ್ದೆ. ಅಪ್ಪನ ಒಡನಾಟ ಎಷ್ಟು ಅಂದರೆ ಇದ್ದಾರೆ, ಆದರೆ ಅವರ ಒಡನಾಟ ನನಗೆ ಅಪ್ಪ ಅಂತ ಹೇಳುವ ಇದು ಅಂತ ಗೊತ್ತಾಗೋದು ಹೊರತು ಎಲ್ಲ ಸಂಪೂರ್ಣ ತಂದೆ ತಾಯಿ ನಮಗೆ ಪ್ರೀತಿ ಕೊಟ್ಟವರು ಇವರೇ ಅನ್ನುವಂಥದ್ದು ನನ್ನ ಮನಸ್ಸಿನಲ್ಲಿ ಬಂದು ಹೋಯಿತು. ನನಗೆ ಎಜುಕೇಷನ್ ಕೊಟ್ಟರು, ಎಜುಕೇಷನನ್ನು ಪೂರೈಸಿದೆ. ಚೆನ್ನಾಗಿ ಎಲ್ಲ ಕಡೆ ನಾನು ಆ್ಯಕ್ಟಿವಿಟಿಯಲ್ಲಿ ಇದ್ದೆ. ಪ್ರತಿಯೊಂದು ಕೂಡ ನಾನು ಬೇರೆ ನೋಡಿ ಕಾಡಲ್ಲಿ ಅಲ್ಲೆಲ್ಲೋ ಇದ್ದಿದ್ರೆ ನಾನು ಅಲ್ಲೆಲ್ಲೋ ಇರ್ತಿದ್ನು. ನನ್ನ ಹಣೆಯಲ್ಲಿ ಹೀಗೆ ಆಗಬೇಕು ಅಂತ ಇತ್ತು ಇವತ್ತಿನವರೆಗೆ. ಒಂದು ವೇಳೆ ಅವತ್ತು ನನ್ನನ್ನು ಕೂಡ ಕೊಲ್ಬೋದಿತ್ತಲ್ವ, ಆಸ್ತಿ ಆಸೆ ಇವನು ಬದುಕಬಾರ್ದು, ಯಾಕೆ ನಾನು ಗಂಡು ಮಗ ಮನೆಗೆ, ನನ್ನನ್ನು ಕೂಡ ಕೊಲ್ಬೋದಿತ್ತಲ್ವ. ಆದರೆ ನನ್ನನ್ನು ಕೊಲ್ಲದೆ ನಾನಿವತ್ತು ಬದುಕಿ ಬಂದಿದ್ದೀನಿ ಅಂತ ಅಂದರೆ ದೇವರು ನನ್ನಿಂದ ಏನೋ ಒಂದು ಒಳ್ಳೆಯ ಕಾರ್ಯವನ್ನು ಮಾಡಿಸಲಿಕ್ಕೆ ನನ್ನನ್ನು ಅವತ್ತು ಬದುಕಿಸಿದ್ದಾನೆ. ಯಾಕೆಂತ ಹೇಳಿದರೆ ಇಲ್ಲಾಂದರೆ ನಾನು ಕೂಡ ಅವತ್ತು ಆ ಕಗ್ಗತ್ತಲ ರಾತ್ರಿಯಲ್ಲಿ ನನ್ನ ಉಸಿರು ಕೂಡ ನಿಲ್ತಾ ಇತ್ತು. ಇವತ್ತು ಏನೋ ತಂಗಿಯನ್ನು ಕೂಡ ಇವತ್ತು ಬೆಂಗಳೂರಲ್ಲಿ ತಂಗಿ ಮದುವೆ ಮಾಡಿಕೊಟ್ಟಿದ್ದಾರೆ, ಅವಳು ಬೆಂಗಳೂರಲ್ಲಿದ್ದಾಳೆ, ಅವಳು ಚೆನ್ನಾಗಿದ್ದಾಳೆ. ನಾನು ಕೂಡ ಇವತ್ತು ಈ ಹಂತಕ್ಕೆ ಬಂದು ನಿಂತಿದ್ದೀನಿ ಅಂತ ಹೇಳಿದರೆ ಇವತ್ತು ನಾನು ಮಾಧ್ಯಮ ಲೋಕವನ್ನು ಪ್ರವೇಶ ಮಾಡಿ ಒಂದಷ್ಟು ವರ್ಷ 13 ವರ್ಷಗಳ ರಾಜ್ಯದ ಪ್ರಮುಖ ವಾಹಿನಿಗಳಲ್ಲಿ ಮಾಧ್ಯಮಗಳಲ್ಲಿ ನಾನು ಗುರುತಿಸ್ಕೊಂಡೆ. ಎಷ್ಟೋ ಕಷ್ಟಪಟ್ಟಿದ್ದೀನಿ, ಊಟ ಮಾಡಲಿಲ್ಲ, ನಿದ್ರೆ ಮಾಡಲಿಲ್ಲ, ನಮ್ಮ ಮನೇಲಿ ದುಡ್ಡಿಲ್ಲ, ನನ್ನ ಹತ್ರ ಒಂದು ಪೈಸೆ ದುಡ್ಡಿರಲಿಲ್ಲ. ಆಗೆಲ್ಲ ನನ್ನನ್ನು ಚೆನ್ನಾಗಿ ನೋಡ್ಕೊಂಡಿದ್ದಾರೆ. ನನ್ನ ಸ್ನೇಹಿತರು ಒಂದಷ್ಟು ಜನ ನನ್ನ ಜೊತೆ ಇದ್ದಾರೆ, ಎಲ್ಲರೂ ಕೂಡ ನನ್ನ ಜೊತೆ ಇದ್ದು ನನ್ನ ಕೈ ಹಿಡಿದು ನಡೆಸ್ಕೊಂಡು ಬಂದಿದ್ದಾರೆ ಇದುವರೆಗೆ. ಪ್ರತಿಯೊಂದು ಕಷ್ಟದಲ್ಲೂ ಕೂಡ ಇರುವಂಥದ್ದು ಸ್ನೇಹಿತರು ಮಾತ್ರ, ಮತ್ತು ಬಂಧು ಬಳಗ ಯಾರೂ ಇಲ್ಲ. ಯಾಕೆಂತ ಹೇಳಿದರೆ ಎಲ್ಲರೂ ಕೂಡ ಅವರವರ ಸ್ವಾರ್ಥ, ಪ್ರತಿಯೊಂದು ಕೂಡ ಏನೋ ಒಂಥರ ನಮ್ಮನ್ನು ನೋಡೋ ರೀತಿಯೇ ಬೇರೆ. ಅದೆಲ್ಲವನ್ನು ಮೆಟ್ಟಿ ನಿಂತು ನನ್ನ ಎಜುಕೇಷನನ್ನು ಪೂರೈಸಿ ನಾನು ಕೂಡ ಸಮಾಜದಲ್ಲಿ ಒಬ್ಬ ವ್ಯಕ್ತಿಯಾಗಿ ಬೆಳೀಲಿಕ್ಕೆ ಸಹಕಾರ ನೀಡಿದ್ದು ನನ್ನ ಸಾಕು ತಂದೆ ತಾಯಿ. ಜೊತೆಗೆ ಅದನ್ನು ಈಶ್ವರ ಮಲ್ಪೆ ಅವರು ಸಂದರ್ಶನ ಮಾಡಿದರು. ಎಲ್ಲೋ ಒಂದು ಕಡೆಯಲ್ಲಿ ಪೂರ್ತಿಯಾಗಿ ಈ ಭಾವನೆ ಅರ್ಥ ಆಗಲಿಲ್ಲ ಜನಗಳಿಗೆ ಅನ್ನುವಂಥ ಉದ್ದೇಶಕ್ಕೆ ನಾನು ಮತ್ತೊಮ್ಮೆ ಈ ಕ್ಯಾಮರಾದ ಮೂಲಕ ಬರಬೇಕಾಯಿತು. ದಯವಿಟ್ಟು ಕ್ಷಮಿಸಿ, ನನ್ನ ನೋವುಗಳನ್ನು ನಾನು ನಿಮ್ಮ ಹಂಚಲಿಕ್ಕೆ ನಿಮ್ಮ ಹತ್ರ ಬರಲಿಲ್ಲ. ಈ ಚಾನಲ್ಲು ನನಗೆ ಯಾರು ನಾನು ಒಂದು ಅಂದ್ಕೊಳ್ಳೋದು, ಪ್ರತಿಯೊಬ್ಬರು ಕೂಡ ನಾವು ಕಷ್ಟದಲ್ಲಿದ್ದಾಗ ನಮ್ಮನ್ನು ಬೆಳಿಲಿಕ್ಕೆ ಇದು ಮಾಡ್ತಾರೆ. ಒಂದಷ್ಟು ಜನ ನಮ್ಮನ್ನು ತಳ್ಳಲಿಕ್ಕೆ ಯೋಚನೆ ಮಾಡ್ತಾರೆ. ಆದರೆ ಆ ತಳ್ಳುವವರ ಮಧ್ಯೆ ಗಟ್ಟಿಯಾಗಿ ನಿಂತು ಬದುಕಬೇಕು ಅನ್ನುವಂತಹ ಒಂದಷ್ಟು ಆಸೆ ಇದೆ ಹೊರತು ಬೇರೆ ಯಾವುದೇ ಆಸ್ತಿ ಮಾಡಬೇಕು, ದುಡ್ಡು ಮಾಡಬೇಕು, ಭಯಂಕರ ಮಾಡಬೇಕು, ಈ ಥರದ ಆಸ್ತಿ ನನಗೆ ಯಾವ ಆಸೆಯೂ ಕೂಡ ಉಳಿದಿಲ್ಲ. ನನಗಿರೋದು ಒಂದು ಆಸೆ, ಈ ಚಾನಲನ್ನು ನಾನು ನಿಲ್ಲಿಸಿದ್ದೀನಿ, ಮಾಡ್ತೀನಿ, ನನ್ನ ಕೈಯಲ್ಲಿ ಆಗತ್ತೆ ಅಂತ ನಾನು ತಂದಿದ್ದೀನಿ. ತಂದ ಮೇಲೆ ನಾನು ಅದನ್ನು ಪರಿಪೂರ್ಣವಾಗಿ ಮಾಡಬೇಕು ಅನ್ನೋಷ್ಟು ಒಂದು ಆಸೆ ಇದೆ ಹೊರತು ಬೇರೆ ಯಾವ ಆಸೆ ಕೂಡ ಇಲ್ಲ. ಆದರೆ ನನ್ನ ಬ್ಯಾಕ್ಗ್ರೌಂಡ್ ನೋಡಿ ತುಂಬ ಜನ ಹೇಳ್ತಾಯಿದ್ರು, ಇವು ಶ್ರೀಮಂತ ಇರ್ಬೋದು, ದುಡ್ಡಿರ್ಬೋದು, ಆ ಥರದ ಯೋಚನೆಗಳನ್ನು ಜನ ಮಾಡ್ತಾಯಿದ್ರು. ಆದರೆ ನಾನು ಹೇಳೋದೇನೆಂದರೆ ನನ್ನ ಹತ್ರ ಯಾವ ದುಡ್ಡು ಕೂಡ ಇಲ್ಲ. ನಾನು ಎಷ್ಟು ಕಷ್ಟದಲ್ಲಿ ಇದ್ದೇನೆ ಅನ್ನೋದನ್ನು ಈಶ್ವರ ಮಲ್ಪೆ ಅವರೇ ಸಂದರ್ಶನದಲ್ಲಿ ಬಿಡಿಸಿದರು. ಯಾಕೆಂದರೆ ಅದೊಂದು ನಾನು ಪರಿಪೂರ್ಣವಾಗಿ ತಯಾರಿ ಆಗದಂತಹ ಸಂದರ್ಶನ. ಸಡನ್ನೇ ಅವರು ಮಡಿಕೇರಿಗೆ ಹೋಗ್ಬೇಕಾದ್ರೆ ಆನ್ ದ ವೇ ಬಂದುಬಿಟ್ಟು ಮನೆಗೆ ಸೀದಾ ನೇರವಾಗಿ ಬಂದರು. ಅರ್ಧ ಗಂಟೆ ಅಷ್ಟೇ ನನಗೆ ಟೈಮ್ ಇತ್ತು, ಏನೂ ನನಗೆ ಹೇಳ್ಕೊಳ್ಳೋ ಸ್ಥಿತಿಯಲ್ಲಿ ಇರಲಿಲ್ಲ. ಆದರೂ ಅವರು ಒಂದಷ್ಟು ನನ್ನ ಭಾವನೆಗಳನ್ನು ವ್ಯಕ್ತಪಡಿಸಲಿಕ್ಕೆ ಅವರು ಪ್ರಯತ್ನ ಮಾಡಿದರು. ನಿಜಕ್ಕೂ ಕೂಡ ಈಶ್ವರಣ್ಣ ಮತ್ತು ತಂಡಕ್ಕೆ ನಾನು ತುಂಬ ಕೃತಜ್ಞತೆಗಳನ್ನು ಹೇಳ್ತೇನೆ. ಮಾಧ್ಯಮದವರಲ್ಲೂ ಕೂಡ ಎಷ್ಟು ಕಷ್ಟ ಇದೆ ಅನ್ನೋದನ್ನು ಇವತ್ತು ನೀವು ನೋಡಿದಿರಿ. ಯಾಕಂದರೆ ಮಾಧ್ಯಮದವರು ಅಂದರೆ ತುಂಬ ಶ್ರೀಮಂತರು, ಅವ್ರ ಹತ್ರ ತುಂಬ ದುಡ್ಡು ಇರ್ತದೆ ಅನ್ನೋಂಥ ಭಾವನೆ ಇರ್ತದೆ. ತುಂಬ ದುಡ್ಡು ಮಾಡುವವರು ತುಂಬ ದುಡ್ಡನ್ನು ಮಾಡಿದ್ದಾರೆ. ನಾವುಗಳೆಲ್ಲ ಏನೋ ಒಂದು ಮಾಧ್ಯಮದ ಎಥಿಕ್ಸ್ ಇಟ್ಟುಕೊಂಡು ಬದುಕ್ತಾ ಇರುವಂಥವ್ರು. ನಮಗೆ ಇನ್ನೊಬ್ಬರನ್ನು ಬೆದರಿಸಿಯೋ ಅಥವಾ ರೋಲ್ ಕಾಲ್ ಮಾಡಿಯೋ ನಮಗೆ ಗೊತ್ತಿಲ್ಲದ ಒಂದು ವಿಚಾರ. ನಾವು ಏನಿದ್ರೂ ಕೂಡ ಸತ್ಯವಾಗಿ ಇರುವುದನ್ನು ವಿಚಾರವನ್ನು ಬರವಣಿಗೆಯ ಮೂಲಕ ನಾವು ಬರೆಯುವಾಗ ಕೆಲವೊಂದಷ್ಟು ತಪ್ಪುಗಳನ್ನು ಮಾಡ್ತೇವೆ. ನಾವು ನಡೆಯುವ ಮಗು ಪ್ರತಿ ಹೆಜ್ಜೆಯಲ್ಲೂ ಕೂಡ ಎಡವು ಬೀಳೋದು ಕೂಡ ಇದೆ. ಆ ಥರದ ಕೆಲವೊಂದಷ್ಟು ತಪ್ಪುಗಳನ್ನು ಗೊತ್ತಿಲ್ಲದೆಯೂ ಮಾಡಿದ್ದಿದೆ. ಆದರೆ ಪ್ರತಿಯೊಂದನ್ನು ಕೂಡ ಕ್ಷಮಿಸಿ ನಾವೇನಾದ್ರು ತಪ್ಪು ಮಾಡಿದಾಗ ನೇರವಾಗಿ ಹೇಳಿ ನಮ್ಮನ್ನು ತಿದ್ದಿದವರು, ನಮ್ಮ ಜನಗಳು, ನಮ್ಮ ವೀಕ್ಷಕರು, ಯೂಟ್ಯೂಬು ನಾವು 1 ಲಕ್ಷ ಸಬ್ಸ್ಕ್ರೈಬರ್ ಆಗಿರುವಂಥ ಹಿನ್ನೆಲೆಯಲ್ಲಿ ನಾನು ಈ ವಿಡಿಯೋವನ್ನು ಮಾಡಿದ್ದೇನೆ. ನನಗೆ ಖುಷಿ ಇದೆ. ಇಲ್ಲಿವರೆಗೆ ಬಂದ ಪ್ರಯಾಣ ಖುಷಿ ಇದೆ. ಕೆಲವರು ಹೇಳ್ತಾರೆ ನ್ಯೂಸ್ ನಾಟ್ ಔಟ್ ಇನ್ನು 4 ದಿವಸದಲ್ಲಿ 4 ತಿಂಗಳಲ್ಲಿ ಮುಚ್ಚಬಹುದು. ಖಂಡಿತವಾಗಿಯೂ ಕೂಡ ಅದು
ಕೆಲವರು ನಮ್ಮ ವಿರುದ್ಧ ಮಾತನಾಡ್ತಿರುವಂಥದ್ದಾಗಿರ್ಬೋದು. ಆದರೆ ನಮ್ಮ ಚಾನಲ್ಲು ಸ್ವಾಮಿ ಕೊರಗಜ್ಜನ ದಯೆ ಇರುವವರೆಗೆ, ನಿಮ್ಮೆಲ್ಲರ ಆಶೀರ್ವಾದ ಇರುವವರೆಗೆ 4 ದಿವಸ ಅಲ್ಲ ಇನ್ನೊಂದಷ್ಟು ವರ್ಷಗಳ ಕಾಲ ನಿಮ್ಮ ಸೇವೆಯನ್ನು ಮಾಡುವಂತಹ, ನಿಮ್ಮ ಜೊತೆ ನಾನು ಬಂದು ಮಾತನಾಡುವಂತಹ ಶಕ್ತಿಯನ್ನು ಆ ಭಗವಂತ ನನಗೆ ಕೊಡ್ತಾನೆ. ಯಾಕೆಂತ ಹೇಳಿದರೆ ಆವತ್ತಿನ ಆ ದುರ್ಘಟನೆಯಲ್ಲಿ ನಾನು ಪಾರಾಗಿ ಇವತ್ತು ಇಲ್ಲಿ ಬಂದು ನಿಂತಿದ್ದೀನಿ ಅಂತ ಹೇಳಿದರೆ ನಿಜಕ್ಕೂ ಕೂಡ ಏನೋ ಒಂದು ವಿಚಾರಕ್ಕೆ, ನನ್ನಿಂದ ಸಮಾಜಕ್ಕೆ ಏನೋ ಒಂದು ಒಳ್ಳೆ ವಿಚಾರ ಆಗಬೇಕಾಗಿದೆ ಅನ್ನುವಂಥದ್ದನ್ನು ನಾನು ಇಟ್ಕೊಂಡಿದ್ದೀನಿ. ಆ ಒಂದು ಸ್ಥೈರ್ಯದಿಂದ ಇದುವರೆಗೆ ನಾನು ನಡೆದುಕೊಂಡು ಬಂದಿದ್ದೀನಿ. ನನ್ನ 35 ವರ್ಷ ಆಯಿತು ನನಗೀಗ. ಈ 35 ಇಯರಲ್ಲಿ ನನ್ನ ಜೊತೆ ಬಂದದ್ದು ನನ್ನ ಪತ್ನಿ ದಯಾಮಣಿ. ಯಾಕೆಂತ ಹೇಳಿದರೆ ನಾನು ಆಕೆಯ ಬಗ್ಗೆ ಒಂದೆರಡು ಮಾತುಗಳನ್ನು ಹೇಳಲೇಬೇಕು. ನಾನು ಎಷ್ಟೋ ಕಷ್ಟದಲ್ಲಿರುವಾಗ ಪ್ರತಿಯೊಂದು ಹುಡುಗಿ ಮದುವೆ ಆಗೋಳು ನೋಡೋದು ದುಡ್ಡು ಉಂಟಾ, ಆಸ್ತಿ ಉಂಟಾ ಅಂತ ನೋಡ್ತಾರೆ. ಆದರೆ ಅವರ ಮನೇಲಿ ತುಂಬ ಅವರು ಇದ್ದವರು, ತುಂಬ ದುಡ್ಡಿದೆ ಅವರ ಹತ್ರ, ಎಲ್ಲವೂ ಇದೆ. ಆದರೆ ನನಗೆ ಕೊಟ್ಟಿದ್ದಾರೆ ಅಂದರೆ ನನಗೆ ಏನೂ ಇಲ್ಲದ ನನಗೆ ಅವರನ್ನು ಮದುವೆ ಮಾಡಿ ಕೊಟ್ಟಿದ್ದಾರೆ. ಆದರೆ ಆಕೆ ನನ್ನನ್ನು ನಂಬಿ ಬಂದಿರುವಂಥದ್ದು. 2 ಮಕ್ಕಳಿದ್ದಾರೆ ನನಗೆ. ನನಗೆ ಗೊತ್ತು ನನ್ನ ಗುರಿಯನ್ನು ನಾನು ತಲುಪ್ತೇನೆ. ನಾನು ಹೇಳಿದ್ದೇನೆ ಅವಳೊಟ್ಟಿಗೆ, ನನ್ನ ಹತ್ರ ಇವತ್ತು 0 ಇರ್ಬೋದು, ನಾಳೆ ಅದನ್ನು ನಾನು ಪ್ಲಸ್ ಮಾಡ್ಕೊಂಡು ಹೋಗ್ತೀನಿ ಅಂತ ಹೇಳಿದ್ದೇನೆ, ಮಾತು ಕೊಟ್ಟಿದ್ದೇನೆ. ಆ ಮಾತಿನ ಪ್ರಕಾರವಾಗಿ ನಾನು ನಡೆದುಕೊಂಡು ಹೋಗ್ತಾ ಇದ್ದೀನಿ. ನನ್ನ ದಾರಿ ಕೂಡ ಅದೇ ಥರ ಇದೆ, ಒಳ್ಳೆಯ ಸ್ನೇಹಿತರ ಬಳಗ ಇದೆ. ಜೊತೆಗೆ ಇನ್ನೂ ಒಂದು ನಾನು ವಿಚಾರವನ್ನು ಹೇಳಬೇಕು. ನಾನು ಇಷ್ಟು ಕಷ್ಟದಲ್ಲಿರುವಾಗ ಎಷ್ಟೋ ಸಲ ನನ್ನ ಜೊತೆ ನಾನು ಮೀಡಿಯಾದಲ್ಲಿ ನಾನು ಕೆಲಸ ಮಾಡ್ಕೊಂಡು ಬಂದಾಗ, ಈ ನ್ಯೂಸ್ ನಾಟ್ ಔಟನ್ನು ಸ್ಥಾಪನೆ ಮಾಡಿದ ನಂತರ ಎಲ್ಲರೂ ತುಂಬ ಜನ ಬಂದರು ಹೋದರು. ಆದರೆ ನನ್ನ ಜೊತೆ ನಿಂತಿರೋದು ನನ್ನ ಸ್ನೇಹಿತ ಕಿಶೋರು. ನನ್ನ ಜೊತೆ ನನ್ನಷ್ಟೇ ಅವರು ಓದಿದ್ದಾರೆ, ಬಟ್ ಅವ್ರು ನನ್ನ ಜೊತೆ ಬಿಹೈಂಡ್ ಆಗಿ ನಿಂತು ಪ್ರತಿಯೊಂದು ಕೆಲಸಕ್ಕೆ ಕೂಡ ನನಗೆ ಸಹಕಾರವನ್ನು ಕೊಡ್ತಾ ಇರ್ತಾರೆ. ಪ್ರತಿಯೊಂದು ನಾನು ಏನೇ ಕೆಲಸ ಮಾಡಿದರೂ ಅವ್ರು ನನ್ನ ಜೊತೆ ಇರ್ತಾರೆ. ಅದು ಒಂದು ನನಗೆ ಶಕ್ತಿ. ಜೊತೆಗೆ ಇನ್ನೂ ಒಂದು ನಾನು ಹೇಳಬೇಕು ಅಂತಂದರೆ, ಪ್ರತ್ಯಕ್ಷವಾಗಿ ಪರೋಕ್ಷವಾಗಿ ತುಂಬ ಜನ ನನಗೆ ಸಹಾಯವನ್ನು ಮಾಡಿದ್ದಾರೆ. ಒಳ್ಳೆಯವರು ನನ್ನ ಜೊತೆ ನಿಂತಿದ್ದಾರೆ, ಪ್ರೋತ್ಸಾಹವನ್ನು ಮಾಡ್ತಾರೆ. ಅವರೆಲ್ಲರಿಗೂ ಕೂಡ ನಾನು ಧನ್ಯವಾದಗಳನ್ನು ಸಲ್ಲಿಸ್ತೇನೆ. ಜೊತೆಗೆ ಈ 1 ಲಕ್ಷ ಸಬ್ಸ್ಕ್ರೈಬರ್ ಆಗಿದೆ. ನಾಳೆ ಇನ್ನಷ್ಟು ಈ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ನನಗೆ ತುಂಬ ಜನ ಕೇಳಿದರು, ನಿಮ್ಮ ಅಕೌಂಟ್ ನಂಬರ್ ಹಾಕಿ ನಾವು ನಿಮಗೆ ಸಹಾಯ ಮಾಡ್ತೀವಿ ಅಂತ. ನಾವು ಎಷ್ಟೋ ಜನರಿಗೆ ನಮ್ಮ ಚಾನಲ್ ಮೂಲಕ ನಾವು ಸಹಾಯ ಮಾಡಿದ್ದೇವೆ. ನನಗೆ ಗೊತ್ತು, ಈ ಚಾನಲ್ ಉಳಿದ್ರೆ ಅದೇ ಒಂದು ದೊಡ್ಡ ಸಹಾಯ ನನಗೆ. ಜೊತೆಗೆ ಈ ಚಾನಲ್ ಉಳಿದಾಗ ನೀವು ಕೊಡುವ ಪ್ರೋತ್ಸಾಹವೇ ನನಗೆ ದೊಡ್ಡ ಸಹಾಯ. ಅದಕ್ಕಿಂತ ದೊಡ್ಡ ಸಹಾಯವನ್ನು ನಾನೇನು ನಿಮ್ಮ ಜೊತೆ ಕೇಳೋದಿಲ್ಲ. ದಯವಿಟ್ಟು ಕ್ಷಮಿಸಿ. ಯಾರು ನನ್ನನ್ನು ಅಕೌಂಟ್ ನಂಬರ್ ಕೊಡಿ ಅಂತ ಕೇಳಿದ್ರಿ ಅವರಿಗೆ ನಾನು ಕೃತಜ್ಞನಾಗಿದ್ದೇನೆ, ತುಂಬ ಆಭಾರಿಯಾಗಿದ್ದೇನೆ. ಜೊತೆಗೆ ಈ ಪ್ರೀತಿ, ವಿಶ್ವಾಸ, ನಂಬಿಕೆಯನ್ನು ಯಾವಾಗಲೂ ನಾನು ಉಳಿಸ್ಕೊಂಡು ಹೋಗ್ತೇನೆ ಅಂತ ಕೇಳ್ತಾ, ಜೊತೆಗೆ ಇಷ್ಟೊಂದು ವಿಚಾರಗಳು ನಾನು ಬೇರೆ ಬೇರೆ ಮಾಧ್ಯಮ ಸಂಸ್ಥೆಗಳಲ್ಲಿ ಕೆಲಸ ಮಾಡಿದ್ದೇನೆ. ಆ ಮಾಧ್ಯಮ ಸಂಸ್ಥೆಗಳಲ್ಲಿ ಕೆಲಸ ಮಾಡುವಾಗ ಮುಖ್ಯವಾಗಿ ಉದಯವಾಣಿ ಪತ್ರಿಕೆ ಇರ್ಬೋದು, ಜೊತೆಗೆ ವಿಶ್ವವಾಣಿ ಕನ್ನಡ ಪತ್ರಿಕೆ ಇರ್ಬೋದು, ಜೊತೆಗೆ ನ್ಯೂಸ್ ಫಸ್ಟ್ ಕನ್ನಡ ವಾಹಿನಿ ಇರ್ಬೋದು, ಹಾಗೆ ಹೊಸದಿಗಂತ ಪತ್ರಿಕೆ ಇರ್ಬೋದು. ಈ ಎಲ್ಲ ಇದು ನನ್ನ ಮನೆ ಇದ್ದಾಗೆ. ನಾನು ಎಲ್ಲ ಮನೆಯಲ್ಲಿ ಊಟ ಮಾಡಿ ಬಂದಿದ್ದೀನಿ, ಅನ್ನದ ಋಣ ತಿಂದಿದ್ದೀನಿ. ನಾನು ಯಾವರ ಮೇಲೆ ಯಾವತ್ತೂ ಕೂಡ ನಾನೊಂದು ದ್ವೇಷ ಭಾವನೆಯನ್ನು ಮಾಡೋದಾಗಲಿ ಅಥವಾ ನನಗೇನೇ ನೋವಾಗಿರ್ಬೋದು. ಕೆಲವು ಕಡೆ ನನಗೆ ಭಾಳಷ್ಟು ಅವಮಾನ ಆಗಿದೆ. ನಾನು ಭಾಳಷ್ಟು ಅವಮಾನಗಳನ್ನು ಸಹಿಸಿಕೊಂಡಿದ್ದೇನೆ. ಎಷ್ಟರ ಮಟ್ಟಿಗೆ ಅಂತ ಹೇಳಿದರೆ, ಕೋವಿಡ್ ಟೈಮಲ್ಲಿ ನನ್ನನ್ನು ಇದ್ದಕ್ಕಿದ್ದಾಗೆ ಕೆಲಸದಿಂದ ವಜಾ ಮಾಡಿದ್ದಾರೆ. ಕೋವಿಡ್ ಟೈಮಲ್ಲಿ ವಜಾ ಮಾಡಿದ್ದಾರೆ ಒಂದು ಸಂಸ್ಥೆಯವರು. ನಾನು ರಾಜ್ಯದ ಪ್ರಖ್ಯಾತ ಮಾಧ್ಯಮ ಅದು, ನಾನು ಅದರ ಬಗ್ಗೆ ಹೇಳಲಿಕ್ಕೆ ಹೋಗೋದಿಲ್ಲ. ಕೋವಿಡ್ ಟೈಮಲ್ಲಿ ನಾನು ಚೆನ್ನಾಗಿ ಕೆಲಸ ಮಾಡ್ತಾಯಿದ್ದ ನನ್ನನ್ನೇ ಎಷ್ಟೋ ಬೈಲೈನ್ಗಳು ಬಂದಿತ್ತು, ಎಷ್ಟೋ ಸ್ಟೋರಿಗಳು ಬಂದಿತ್ತು, ನನ್ನನ್ನೇ ಆ ಟೈಮಲ್ಲಿ ತೆಗೆದ್ರು. ಒಂದಷ್ಟು ರಾಜಕೀಯ ಕಾರಣಗಳಿಗೆ ಬೆಳಿಬಾರ್ದು, ತುಳಿಬೇಕು ಅನ್ನುವಂಥ ಸಹಜ, ಅದು ಏನೋ ಒಂದು ವ್ಯಕ್ತಿತ್ವ, ಮಾನಸಿಕ ಗುಣವೋ ನಂಗೆ ಗೊತ್ತಿಲ್ಲ. ಆ ಥರದ ವಾತಾವರಣದಲ್ಲಿ ನಾನು ಬೆಳೆದು ಬಂದಿದ್ದೀನಿ, ನಿಂತು ಬಂದಿದ್ದೀನಿ. ಆವಾಗಲೂ ಕೂಡ ಧೈರ್ಯ ತುಂಬಿದವರಿದ್ದಾರೆ. ನೀವು ಚೆನ್ನಾಗಿ ಬರಿತೀರಿ, ಚೆನ್ನಾಗಿ ನೀವು ಒಂದು ವಿಚಾರವನ್ನು ಹೇಳ್ತೀರಿ, ಖಂಡಿತವಾಗಿ ಕೂಡ ನಿಮಗೆ ಒಳ್ಳೆ ಭವಿಷ್ಯ ಇದೆ, ನಿಮಗೆ ಯಾವತ್ತೂ ಕೂಡ ನಿಮಗೆ ಕಷ್ಟ ಬರಲಿಕ್ಕಿಲ್ಲ, ನೀವು ಬೆಳಿತೀರಿ ಅಂತ ಹೇಳಿದಿರಿ. ಆ ಟೈಮಲ್ಲಿ ನ್ಯೂಸ್ ನಾಟ್ ಔಟ್ ಅನ್ನೋದನ್ನು ಕಲ್ಪನೆಯನ್ನು ನಾನು ಬೆಂಗಳೂರಲ್ಲೇ ನನ್ನ ಯೋಚನೆಯನ್ನು ನಾನು ತಂದಿದ್ದೆ. ಅದಕ್ಕೆ ಹೆಸರನ್ನು ಕೂಡ ಬೆಂಗಳೂರಲ್ಲೇ ನಾಮಕರಣವನ್ನು ಮಾಡಿದ್ದೆ. ಊರಿಗೆ ಬರುವಾಗ ಅದನ್ನು ಮೂರ್ತ ರೂಪಕ್ಕೆ ತಂದು ಅದಕ್ಕೊಂದು ಒಳ್ಳೆಯ ಆಯಾಮವನ್ನು ಕೊಟ್ಟು ವೆಬ್ಸೈಟು, ಯೂಟ್ಯೂಬು, ಇನ್ಸ್ಟಾಗ್ರಾಮು, ಫೇಸ್ಬುಕ್ಕು, ಒಟ್ಟಾರೆಯಾಗಿ ಇವತ್ತೊಂದು 3 ಲಕ್ಷಕ್ಕೂ ಅಧಿಕ ಜನ ನಮ್ಮ ವೀಡಿಯೋಗಳನ್ನು ನೋಡ್ತಾರೆ. ಅವರು ಲೈಕ್ ಮಾಡಲಿಲ್ಲ ಅಂದರೂ ವೀಡಿಯೋಗಳು ಅವರಿಗೆ ತಲುಪುತ್ತೆ. ಅಷ್ಟೊಂದು ಖುಷಿ ಇದೆ ನನಗೆ. ಖಂಡಿತ ಇಲ್ಲಿವರೆಗೆ ಬಂದಷ್ಟು ಸಂತೃಪ್ತಿ ನನಗಿದೆ. ಮುಂದೆಯೂ ಕೂಡ ಈ ಚಾನಲನ್ನು ನೀವು ನಡೆಸ್ಕೊಂಡು ಹೋಗ್ತೀರಿ, ನನ್ನ ಜೊತೆ ಇದ್ದೀರಿ ಅನ್ನುವಂಥ ಭಾವನೆಯೊಂದಿಗೆ ಈ ಕಾರ್ಯಕ್ರಮದಲ್ಲಿ ಮುಗಿಸ್ತೇನೆ. ಧನ್ಯವಾದಗಳು, ನಮಸ್ಕಾರ. ಏನಾದರೂ ಹೇಳಲಿಕ್ಕಿದ್ರೆ ಕಮೆಂಟ್ ಬಾಕ್ಸಲ್ಲಿ ಹೇಳ್ಬೋದು. ಧನ್ಯವಾದ. Hemant has done a lot of work as a sports reporter, sub-editor in a short span of time. Now with Memorial College in Sulia. So his contributions to sport comes through his writings and coverage of sport-related events. Congratulations.